ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ಗೆ. ಇವತ್ತು ನಾನು ನನ್ನ ಮಗನ ಸ್ಕೂಲಿಗೆ ಬಿಡೋಕ್ಕೆ ಹೋಗಿದ್ದೆ. ನರ್ಸರಿಗೆ ಕಳಿಸ್ತೀನಿ ಅವನ್ನ. 2.5 ವರ್ಷ ಅವನಿಗೆ. ನರ್ಸರಿಗೆ ಬಿಟ್ಟು ಆಟ ಆಡ್ತಾ ಇದ್ದ. ಸ್ವಲ್ಪ ಹೊತ್ತು ಅಲ್ಲೇ ಕೂತು ಮನೆಗೆ ಬಂದೆ ನಾನು. ಇನ್ನೂ ಬ್ಲೌಸ್ ಇತ್ತು ನಂದು ಒಂದು ಹೊಲ್ಕೊಳ್ಳೋದು. ಅದನ್ನು ಹೊಲಿಯೋಣ ಅಂತೇಳಿ ಕೂತಿದ್ದೆ. ಎಲ್ಲ ಕಟ್ ಮಾಡ್ಕೊಂಡು ಇಟ್ಟಿದ್ದೆ. ಕಟ್ ಮಾಡಿ ಹೀಗೆಲ್ಲ ದಾರ ಪೋಣಿಸ್ಕೊತಾ ಇದ್ದೀನಿ ನೀಡಲ್ಗೆ ಎಲ್ಲ ಮಷಿನ್ಗೆ. ಇನ್ನು ನನ್ನ ಮಗನ ಸ್ಕೂಲು 1 ಗಂಟೆ ತನಕ ಇರುತ್ತೆ. ದೊಡ್ಡೊಂದು ಸ್ಕೂಲು 12ವರೆಗೇ ಬಿಡುತ್ತೆ. ಅವನು ಕೂಡ ಬಂದಮೇಲೆ ಇಬ್ಬರನ್ನು ಕರ್ಕೊಂಡು ಅವರು ಇಬ್ಬರು ಬರೋ ಅಷ್ಟೊತ್ತಿಗೆ ಹೊಲಿಯೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಇದು ಮನೆ ಶಿಫ್ಟ್ ಆಗಿದ್ವಲ್ವ, ನಾವು ಬೆಂಗಳೂರಿಂದ ಅಂಬಿಕಾನಗರ್ಗೆ ಶಿಫ್ಟ್ ಆಗಿದ್ದಕ್ಕೆ ಬಂದಾಗಿಂದ ಹೊಲಿದಿದ್ದಿಲ್ಲ ಇದು ಮಷಿನ್ನು. ಇವತ್ತು ಕೂತ್ಕೊಂಡಿದ್ದೀನಿ ಹೊಲಿಯೋಕ್ಕೆ ಅಂತೇಳಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ. ಮಷಿನ್ನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಂಗೆ ಅದನ್ನೇ ಸರಿ ಮಾಡ್ಕೊತ ಹೊಲಿಯೋಣ ಅಂತೇಳಿ ಆಯಿಲೆಲ್ಲ ಬಿಟ್ಟಿದ್ದೆ. ಹಂಗೆ ಹೊಲಿಬೇಕು. ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಹಂಗಾಗಿ ಒರೆಸ್ಕೊತಾ ಇದ್ದೆ ಎಲ್ಲನೂ ಕೂಡ. ಎಷ್ಟೊಂದು ದಿನ ಆಗಿತ್ತಲ್ವ, ಮಷಿನ್ನು ಸ್ವಲ್ಪ ಸ್ಟ್ರಕ್ ಆಗೋ ಥರ ಆಗ್ತಾಯಿತ್ತು. ಮತ್ತು ಫೂಟೆಲ್ಲ ಮೇಲೇ ಇರ್ತಾಯಿತ್ತು. ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತ ಅಟ್ಯಾಚ್ ಮಾಡ್ಕೊಳಕ್ಕೆ ಹೋಗ್ತಿದ್ದೆ. ದಾರ ಯಾಕೋ ಪದೇ ಕಟ್ಟಾಗ್ತಾ ಇತ್ತು. ಮತ್ತು ಫೂಟ್ ಇದೆ ಅಲ್ವಾ, ಅದೆಲ್ಲ ಸ್ಟ್ರಕ್ ಆಗ್ತಾ ಇತ್ತು. ಹಂಗೆ ಆಯಿಲ್ ಬಿಟ್ಟೆಲ್ಲ ಹೊಲಿತಾ ಇದ್ದೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದೆ ಯಾವ ಥರ ವೀಡಿಯೋಸ್ ಮಾಡಿ ಹಾಕ್ಬೇಕಂತೇಳಿ ಕಮೆಂಟ್ ಮಾಡಿ. ಆದಷ್ಟು ಅದನ್ನೆಲ್ಲ ಸೆಟ್ ಮಾಡ್ಕೊತಾ ಇದ್ದೆ. ಯಾಕೋ ತುಂಬ ಮಷಿನ್ ಪ್ರಾಬ್ಲಮ್ ಆಗಿತ್ತು. ಹೊಲಿದ್ರೆ ಸರಿ ಹೋಗುತ್ತೆ ಅಂತೇಳಿ ಹೊಲಿಯೋಣ ಅಂತ ಕೂತ್ಕೊಂಡಿದ್ದೆ. ನೋಡಿ, ಇನ್ನೂ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊತಿದ್ದೆ. ನಾನು ಇದಕ್ಕೆ ನೇಮಿಂಗ್ ಮಾಡ್ತಾ ಇಲ್ಲ, ಟರ್ನ್ ಮಾಡಿ ಹೊಲಿಯೋದನ್ನೇ ಹೊಲಿತಿದ್ದೆ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ವ, ಅದಕ್ಕೆ ಸ್ವಲ್ಪ ಇದರಲ್ಲಿ ಹೊಲಿಯೋದು ಜಾಸ್ತಿ ತೋರಿಸಿಲ್ಲ, ಆದಷ್ಟು ತೋರಿಸಿದ್ದೀನಿ. ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕಂತೇಳಿ ಪ್ಲೀಸ್ ಸಜೆಷನ್ ಮಾಡಿ ನನಗೆ. ಹೊಲ್ದಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ. ತುಂಬ ನಿಧಾನ ಆಗ್ತಾಯಿತ್ತು. ಅಂತೂ ಇಂತೂ ಬ್ಲೌಸ್ನ ಕಂಪ್ಲೀಟ್ ಮಾಡಿದೆ. ಲಾಸ್ಟ್ಗೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತೇಳಿ. ಇನ್ನು ಸ್ಯಾರಿ ಕುಚ್ಚು ವಿಡಿಯೋಸು ಯಾವ ಥರ ಹೊಸ ಡಿಸೈನ್ಸ್ ಬೇಕಂತೇಳಿ ನನಗೆ ಕಮೆಂಟ್ ಮಾಡಿದ್ರೆ ನೀವು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿದರೆ ನಾನು ಮುಂದೆ ಹೊಸ ಡಿಸೈನ್ಗಳೆಲ್ಲ ಮಾಡಿ ಹಾಕ್ತೀನಿ ವಿಡಿಯೋಸ್. ಎಕ್ಸ್ಟ್ರಾ ಪಾರ್ಟ್ನೆಲ್ಲ ಕಟ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡು ಹೋಗಬೇಕು. ನಾನೇನು ಬ್ಲೌಸ್ಗಳೆಲ್ಲ ಕಲಿಯೋಕ್ಕೆ ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ನಾನು ಕೂಡ ಯೂಟ್ಯೂಬ್ ನೋಡ್ಕೊಂಡೇ ಬ್ಲೌಸ್ ಎಲ್ಲ ಹೊಲಿಯೋದೆಲ್ಲ ಕಲ್ತಿರೋದು. ಸ್ಯಾರಿ ಕುಚ್ಚಾಗಿರ್ಬೋದು, ಫಾಲ್ ಆಗ್ಬೋದು, ಪ್ರತಿಯೊಂದನ್ನು ನಾನು ಇದರಲ್ಲೇ ಯೂಟ್ಯೂಬ್ ನೋಡ್ಕೊಂಡೇ ಕಲ್ತಿರೋದು. ಎಂಬ್ರಾಯ್ಡ್ರಿನೂ ಕೂಡ ಮಾಡ್ತೀನಿ, ಮಷಿನ್ ಎಂಬ್ರಾಯ್ಡ್ರಿನೂ ಕೂಡ ಮಾಡ್ತೀನಿ. ಇನ್ನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತೋರಿಸ್ತೀನಿ ಅದನ್ನು. ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಮಷಿನ್ನು. ಹಂಗೋ ಹಿಂಗೋ ಮಾಡಿ ಹೊಲಿತಾ ಇದ್ದೀನಿ. ಪದೇ ದಾರ ಕಟ್ಟಾಗ್ತಾ ಇತ್ತು. ಅದಕ್ಕೂ ಫೂಟ್ ಚೆನ್ನಾಗಿ ಕೂರ್ತಾನೆ ಇರಲಿಲ್ಲ. ಹಂಗೂ ಸೆಟ್ಟಿಂಗ್ಸ್ ಎಲ್ಲ ಮಾಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಮಾಡಿದೆ. ನನಗೂ ಕೂಡ ಮೊದಲೆಲ್ಲ ಬ್ಲೌಸ್ ಹೊಲಿಯೋಕ್ಕೆ ಹೆಂಗೆ ಹೊಲಿತಾರೋ, ಹೆಂಗೆ ಕಟ್ ಮಾಡ್ತಾರೋ ಅಂತೇಳಿ ಎಲ್ಲ ಅನ್ನಿಸ್ತಾ ಇತ್ತು. ಅದೇ ಅಂತಾರಲ್ಲ, ಕಲಿಯೋಕ್ಕಿಂತ ಮುಂಚೆ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅನ್ನೋ ಥರ ನನಗೂ ಕೂಡ ಈಗ ಈಸಿಯಾಗಿದೆ.
ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ಮೊದಲು ನಮ್ಮ ಬ್ಲೌಸ್ಗಳೇ, ನಮ್ಮ ರಿಲೇಷನ್ ಬ್ಲೌಸು, ಅಕ್ಕ ತಂಗಿ ಯಾರಾದರೂ ಇರ್ತಾರಲ್ವ ಅವ್ರ ಬ್ಲೌಸ್ಗಳೆಲ್ಲ ಹೊಲಿಬೇಕು. ಆಮೇಲೆ ಬರ್ತಾ ಬರ್ತಾ ಬೇರೆಯವ್ರದ್ದು ಇಸ್ಕೊಂಡು ಹೊಲಿಯೋಕ್ಕಾಗುತ್ತೆ. ಧೈರ್ಯ ಮಾಡಿ ಹೊಲಿದ್ರೆ ಎಲ್ಲನೂ ಈಸಿ ಆಗುತ್ತೆ. ಟರ್ನ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊತ ಹೋಗೋದು. ತುಂಬ ಈಸಿ ಬ್ಲೌಸ್ ಹೊಲಿಯೋದು. ನನಗೆ ಮೊದಲು ಪೈಪಿಂಗ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಹೆಂಗೆ ಮಾಡಬೇಕಂತ ಅರ್ಥನೇ ಆಗ್ತಿರ್ಲಿಲ್ಲ. ಒಂದು 4-5 ಬ್ಲೌಸ್ಗಳ ಕೆಟ್ಟೋಗ್ಬಿಟ್ಟಿತ್ತು. ಆದರೂ ಹಂಗೆ ಬಿಡಲಿಲ್ಲ, ಹಂಗೆ ಹೊಲಿದೆ. ಈಗ ಚೆನ್ನಾಗಿ ಬರ್ತಿದೆ. ಯಾವುದೇ ಹೊಸ ಜಾಗಕ್ಕೆ ಅಡ್ಜಸ್ಟ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ನನಗೆ ಬೆಂಗಳೂರಲ್ಲಿ ತುಂಬ ಕೆಲಸ ಇತ್ತು, ಆದರೆ ಇಲ್ಲಿ ಬಟ್ಟೆ ಹೊಲಿಯೋಕ್ಕೆ ಬರ್ತಾ ಇಲ್ಲ. ಯಾಕಂದರೆ ನಾನಿನ್ನು ಬಂದು ಒಂದು 10 ಡೇಸ್ ಆಗಿದೆ ಅಷ್ಟೇ. ಇಲ್ಲಿ ಎಲ್ಲರನ್ನೂ ಪರಿಚಯ ಮಾಡ್ಕೊತಾ ಇದ್ದೀನಿ. ಬರುತ್ತೆ, ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ನೋಡೋಣ. ನಮ್ಮ ವರ್ಕ್ ಚೆನ್ನಾಗಿದ್ದರೆ ಯಾರಾದರೂ ಕೊಟ್ಟೇ ಕೊಡ್ತಾರೆ. ಫಸ್ಟ್ ಕೆಲಸ ಕಲಿಬೇಕು. ಕೆಲಸ ಕಲಿತ್ರೆ ನಮಗೆ ಯಾರೇ ಆಗಲಿ ಅವ್ರಿಗೆ ನೀಟಾಗಿ ಫಿನಿಶಿಂಗ್ ಕೊಟ್ಟರೆ ಅವರು ಬ್ಲೌಸ್ಗಳೆಲ್ಲ ಕೊಡ್ತಾರೆ. ತುಂಬ ನಿಧಾನ ಆಗ್ತಾ ಇತ್ತು ಇದು ಬ್ಲೌಸ್ ಹೊಲಿಯೋದು. ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೋದ ವಿಡಿಯೋದಲ್ಲಿ ಹೋಮ್ ಟೂರ್ ಹಾಕಿದ್ದೀನಿ. ಇನ್ನು ಯಾರು ನನ್ನ ಆ ವಿಡಿಯೋನ ನೋಡಿಲ್ಲ, ಪ್ಲೀಸ್ ಬ್ಯಾಕ್ ಹೋಗಿ ನೋಡಿ. ಈ ಮಿಷಿನ್ನು ಸೆಕೆಂಡ್ ಹ್ಯಾಂಡ್ ಮಿಷಿನ್ನು, ಬೆಂಗಳೂರಲ್ಲಿ ತಗೊಂಡಿದ್ದು. 9,500 ಆಗಿದ್ದು. ಜುಕಿ ಮಷೀನು ಚೆನ್ನಾಗಿದೆ. ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅವ್ರ ನಂಬರ್ ಕಳಿಸ್ತೀನಿ. ಅವರು ಆಲ್ ಓವರ್ ಇಂಡಿಯಾ ಕೊರಿಯರ್ ಮಾಡ್ತಾರೆ. ಕೊರಿಯರ್ ಚಾರ್ಜ್ ಎಲ್ಲ ನಮ್ಮದಾಗುತ್ತೆ. ಆದಷ್ಟು ರೀಸನಬಲ್ ಪ್ರೈಸ್ಗೆ ಮಷಿನ್ನ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಮಿಷಿನ್ನು, ಗಾರ್ಮೆಂಟ್ ಮಷಿನ್ನು. ನಾವು 10-20 ವರ್ಷ ಯೂಸ್ ಮಾಡಿದರೂ ಕೂಡ ಏನೂ ಆಗೋದಿಲ್ಲ ಈ ಮಿಷಿನ್ನು. ನೋಡಿ, ಒಂದು ಸ್ಲೀವ್. ಈಗ ಬ್ಯಾಕ್ ಪಾರ್ಟ್ನೆಲ್ಲ ಅಟ್ಯಾಚ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಬಟ್ಟೆನೂ ಕೂಡ ಒಂದು ಹೊಲಿಗೆ ಹಾಕ್ಕೊಂಡು ಹಿಂದ್ಗಡೆ ಅದನ್ನು ಟರ್ನ್ ಮಾಡ್ಕೋಬೇಕು. ಏಮಿಂಗ್ ಮಾಡ್ತಾ ಇಲ್ಲ ನಾನಿಲ್ಲಿ, ಹೊಲಿಗೆ ಹಾಕ್ತಿದ್ದೀನಿ. ಇನ್ನು ನೆಕ್ಕಿಗೆ ಪೈಪಿಂಗ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಚೆನ್ನಾಗಿ ಬಂದಿದೆ ಬ್ಲೌಸು. ಮಷಿನ್ ಪ್ರಾಬ್ಲಮ್ ಆದರೂ ಕೂಡ ಬ್ಲೌಸು ನೀಟಾಗಿ ಬಂದಿದೆ. ಆದಷ್ಟು ನೋಡಿಕೊಂಡು ಹೊಲಿರಿ. ಯಾರಾದರೂ ಬಿಗಿನರ್ಸ್ ಇದ್ದರೆ, ಇನ್ನೂ ಈಗ ಕಲಿತಾ ಇದ್ದರೆ ಹೆಂಗಪ್ಪ ಹೊಲಿಯೋದು ಅಂತ ಅಂದ್ಕೊಂಡಿದ್ರೆ ಏನು ಯೋಚನೆ ಮಾಡಬೇಡಿ, ಹೊಲಿಬೋದು. ಏನು ಕಷ್ಟ ಏನಲ್ಲ ಬ್ಲೌಸ್ ಹೊಲಿಯೋದು ಏನು. ನಾನು ಕೂಡ ಮೊದಲೆಲ್ಲ ಹೆಂಗೆ ಹೊಲಿತಾರೋ ಅಂತ ನೋಡ್ತಿದ್ದೆ ಹೊಲಿಯೋರನ್ನ, ಆದರೆ ಈಗ ನಾನು ಕೂಡ ಕಲ್ತ್ಕೊಂಡಿದ್ದೀನಿ. ನಿಧಾನ ಆದರೂ ಪರವಾಗಿಲ್ಲ, ಚೆನ್ನಾಗಿ ಹೊಲಿರಿ. ಇನ್ನು ನನ್ನ ಮಕ್ಕಳು ಮನೇಲಿದ್ದರೆ ಹೊಲಿಯೋಕ್ಕೆ ಬಿಡಲ್ಲ, ಮಷಿನ್ ಹತ್ರ ಬಂದು ಪದೇ ಎತ್ಕೊ ಅಂತಿರ್ತಾರೆ. ಹಾಗಾಗಿ ಅವ್ರು ಸ್ಕೂಲ್ಗೆ ಹೋದ ಟೈಮಲ್ಲಿ ಹೊಲಿಯೋಕ್ಕೆ ಕೂತ್ಕೊಂಡಿದ್ದೀನಿ.
ಹಿಂದುಗಡೆ ಬ್ಯಾಕ್ ಪಾರ್ಟನ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ಅದನ್ನು ಟರ್ನ್ ಮಾಡಿಕೊಂಡು ಹೊಲಿಗೆ ಹಾಕಬೇಕು. ಎಕ್ಸ್ಟ್ರಾ ಪಾರ್ಟ್ ಇದ್ದಿದ್ದೆಲ್ಲ ಕಟ್ ಮಾಡಬೇಕು. ಹೊಲಿಗೆನೂ ಕೂಡ ಕರೆಕ್ಟಾಗಿ ಬರ್ತಿರ್ಲಿಲ್ಲ, ಆದರೂ ಕೂಡ ಹೆಂಗೆ ಬರುತ್ತೆ ಹೆಂಗಿಲ್ಲ ಅಂತೇಳಿ ಟ್ರೈ ಮಾಡ್ತಾ ಇದ್ದೆ. ಮಷಿನ್ ಕೆಟ್ಟೋದ್ರೂ ಕೂಡ ನಾನೇನು ರಿಪೇರಿ ಮಾಡೋರನ್ನ ಕರೆಸಿ ರಿಪೇರಿ ಮಾಡಿಸಲ್ಲ. ನಾನು ಬೇರೆಯವ್ರನ್ನ ಕೇಳಿಕೊಂಡೆ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲೇದಲ್ಲೇ ದಾರ ಕಟ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಟರ್ನ್ ಮಾಡಿಕೊಂಡು ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡು ಮತ್ತೆ ಮಡಚಿ ಹೊಲಿಗೆ ಹಾಕಬೇಕು. ಮಷೀನು ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಹಂಗೂ ಅಷ್ಟರಲ್ಲಿ ನನ್ನ ಮಕ್ಕಳು ಬರೋ ಅಷ್ಟರಲ್ಲಿ ಬ್ಲೌಸ್ ಎಲ್ಲ ಮುಗಿಸ್ದೆ. ನೋಡಿ ಬ್ಲೌಸು ಫೈನಲ್ ಆಗಿ ಫಿನಿಶಿಂಗು ಈ ರೀತಿ ಬಂತು. ತುಂಬ ಚೆನ್ನಾಗಾಗಿತ್ತು ಬ್ಲೌಸು. ಅಷ್ಟೆಲ್ಲ ಪ್ರಾಬ್ಲಮ್ ಆದರೂ ಕೂಡ ಮಷೀನು ತುಂಬ ನೀಟಾಗಿ ಬಂದಿತ್ತು ಬ್ಲೌಸು. ಪೈಪಿಂಗ್ ಮಾಡಿದ್ದೀನಿ ನೋಡಿ, ತುಂಬ ನೀಟಾಗಿದೆ. ಹುಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿದೆ ನೋಡಿ, ತುಂಬ ಚೆನ್ನಾಗಿತ್ತು. ಇನ್ನೂ ಒಂದು ಬ್ಲೌಸ್ ಕೂಡ ಇದೆ, ಅದನ್ನು ಕೂಡ ಹೊಲಿಬೇಕು. ನೀಟಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನೂ ಒಂದು ಬ್ಲೌಸ್ ಇದೆ, ಇದು ಲೈನಿಂಗು, ಅದಕ್ಕೆ ಹೊಲಿಯೋಣ ಅಂತೇಳಿ ತೊಗೊಂಬಂದಿದ್ದೆ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.